ಇವತ್ತಿನ ನಮ್ಮ ವಿಜಯ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ಕಳೆದ 33 ವರ್ಷಗಳಿಂದ ವಿಶಿಷ್ಟವಾದಂಥ ನಿರುಪಯುಕ್ತ ವಸ್ತುಗಳಿಂದ ಗಣೇಶನನ್ನು ಸೃಷ್ಟಿ ಮಾಡ್ತಾ ಬಂದಿದ್ದೇವೆ. ಒಂದು ಧಾರ್ಮಿಕ ಸಂದರ್ಭವನ್ನು ಒಂದು ಕಲಾಕೃತಿಯನ್ನು ನೋಡುವ ಮೂಲಕ, ಒಂದು ಕಲಾಕೃತಿಯಾಗಿ ನಮಸ್ಕರಿಸುವ ಮೂಲಕ ಇವತ್ತು ಜಗತ್ತಿನಾದ್ಯಂತ ಯಾರೂ ಮಾಡದೇ ಇರುವಂತಹ ಗಣೇಶಗಳನ್ನು ನಾವು 35 ಗಣೇಶಗಳನ್ನು ಇವತ್ತು ಸೃಷ್ಟಿ ಮಾಡಿದ್ದೇವೆ. ಈ ವರ್ಷದ ವಿಶೇಷವಾದಂಥ ಗಣೇಶ ಏನು ಅಂತಂದ್ರೆ ಒಂದು ವಿಭಿನ್ನವಾದಂಥ ಬೇರೆ ಬೇರೆ ಬಣ್ಣಗಳಲ್ಲಿ ಎಲೆಗಳಿಂದ ಈ ಗಣೇಶನನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಬಂದಾಗ ಎಲ್ಲ ವಿದ್ಯಾರ್ಥಿಗಳು ಆ ಎಲೆಗಳನ್ನು ಸಂಗ್ರಹಿಸಿ ಇವತ್ತು ಒಂದು ಸುಂದರವಾದಂಥ ಒಂದು ವಿಘ್ನೇಶ್ವರನ ಒಂದು ಮೂರ್ತಿಯನ್ನು ಮಾಡಿ ಇಲ್ಲಿ ನಿಲ್ಲಿಸಿದ್ದಾರೆ. ಆದರೆ ಇವತ್ತಿನ ಸಮಾರಂಭ, ಇವತ್ತಿನ ಈ ಕಾರ್ಯಕ್ರಮ, ಇವತ್ತಿನ ಗಣೇಶನ ಪ್ರತಿಷ್ಠಾಪನೆ ಅತ್ಯಂತ ಸುಂದರವಾದಂತಹ ಕ್ಷಣ ಅಂತಲೇ ಹೇಳ್ಬೋದು. ಬಹಳಷ್ಟು ಜನ ಈ ವಿಚಾರವನ್ನು ತಿಳ್ಕೊಳ್ಳೋದಕ್ಕಾಗಿ ಇವತ್ತೆಲ್ಲ ಪತ್ರಿಕೆಗಳಲ್ಲೂ ಕೂಡ ಅದು ಬಂದಿದೆ. ಹಾಗಾಗಿ ಇವತ್ತು ಸಂಜೆಯಿಂದ ಇವಕ್ಕೆಲ್ಲ ಬಹಳಷ್ಟು ಜನ, ಈಗಾಗಲೇ 100 ಜನ ಬಂದು ಅದನ್ನು ವೀಕ್ಷಣೆ ಮಾಡಿ ಹೋಗಿದ್ದಾರೆ. ಇನ್ನೂ ಕೂಡ ಸಂಜೆ ಬಹಳಷ್ಟು ಜನ ಬಂದು ಅದನ್ನು ವೀಕ್ಷಣೆ ಮಾಡಲಿದ್ದಾರೆ. ಹಾಗೆ ಇವತ್ತಿನ ನಮ್ಮ ಶ್ರಮ ಹೇಗೆ ಸಾರ್ಥಕ ಆಯಿತು ಅಂತಂದರೆ, ಗಣೇಶನನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಿರುಪಯುಕ್ತ ವಸ್ತುಗಳಿಂದಲೇ ನಾವು ಅದನ್ನು ನಿರ್ಮಾಣ ಮಾಡಿದ್ದೇವೆ. ಹಾಗಾಗಿ ಒಂದು ಕಲಾಕೃತಿ ಅದನ್ನು ಪೂಜೆಗೊಳ್ಳುವಂತೆ ಮಾಡುವಂಥ ಒಂದು ವಿಧಾನ ಕಳೆದ 35 ವರ್ಷಗಳಿಂದ ನಾವು ರೂಢಿಸ್ಕೊಂಡು ಬಂದಿದ್ದೇವೆ. ಹಾಗಾಗಿ ಇವತ್ತಿನ ಗಣೇಶ ತಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಹಾಗೆ ಅಂತ ತಿಳ್ಕೊಂಡು ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸ್ತಾ ನಾನು ಮಾತು ಮುಗಿಸ್ತೇನೆ. ವಿಜಯ ಚಿತ್ರಕಲಾ ಮಹಾವಿದ್ಯಾಲಯ ಸ್ಥಾಪನೆಯಾಗಿ 35 ವರ್ಷಗಳ ಸಂದವು. ಆ 35 ವರ್ಷಗಳಲ್ಲಿ ಕೂಡ ಪ್ರತಿ ವರ್ಷ ಕೂಡ ವಿಶೇಷವಾದಂಥ ಒಂದು ಗಣಪತಿಯನ್ನು ಮಾಡ್ತಾ ಬಂದಾರ ವಿದ್ಯಾರ್ಥಿಗಳು ಮತ್ತು ಪ್ರಾಚಾರ್ಯ ಬಸವರಾಜ ಗವಿಮಠ ಹಾಗೂ ಉಪನ್ಯಾಸಕರಾದಂಥ ಬಡಿಗೇರ್ ಸರು. ಬಹಳಷ್ಟು ವಿಶೇಷ. ಈ ಗ್ಯಾರೇಜ್ ಗಣಪತಿ ಅಂತೂ ಬಹಳಷ್ಟು ಪ್ರಸಿದ್ಧ ಆಯಿತು. ಈ ಗ್ಯಾರೇಜ್ ಗಣಪತಿ ಮಾಡ್ತೀವಿ ಅಂದಾಗ ನಾನು ಬೇದಿದ್ದೆ, ಇದನ್ನೇನು ಮಾಡಕತ್ತಾರ ಸರ್ ಅಂಥೇಳಿ. ಆದ್ರೆ ಅದರಷ್ಟು ಫೇಮಸ್ ಆದಂಥ ಗಣಪತಿ ಯಾವುದೂ ಇಲ್ಲ. ಈಗಲೂ ಕೂಡ ಅದನ್ನು ಕಾಲೇಜಲ್ಲಿ ಪ್ರತಿಷ್ಠಾಪನೆ ಮಾಡ್ಯಾರ. ಮುಳ್ಳಿನ ಗಣೇಶ, ಪೇಪರ್ ಗಣೇಶ, ಕಾಜಿನ ಗಣೇಶ, ಗುಟ್ಕಾ ಗಣೇಶ, ಗ್ಯಾರೇಜ್ ಗಣೇಶ, ಹೀಗೆ ವಿವಿಧ ರೀತಿಯ ಕಸದಿಂದ ರಸ. ಈ ವರ್ಷವೂ ಕೂಡ ಪರೀಕ್ಷೆ ಮತ್ತು ಗಣಪತಿ ಹಬ್ಬ ಕೂಡ ಬಂತು. ಆ ಮಕ್ಕಳಿಗೆ ಮಾಡ್ಬೇಕಾದ್ರೆ ಬಹಳಷ್ಟು ತೊಂದರೆ ಆಯಿತು. ಯಾಕಂದ್ರೆ ಅಲ್ಪ ಸಮಯದಲ್ಲಿ ಬಹಳಷ್ಟು ಸುಂದರವಾಗಿ ಈ ವರ್ಷ ಕೂಡ ಏನು ಮಾಡಬೇಕಂತ ಯೋಚನೆ ಮಾಡ್ತಾಯಿದ್ರು. ಏನಾದರೂ ಮಾಡ್ಬೇಕಂದ್ರೆ ಟೈಮ್ ಇದ್ದಿದ್ದಿಲ್ಲ. ಅದಕ್ಕೆ ಅಲ್ಪ ಸಮಯದಲ್ಲೇ ಕಸದಿಂದ ರಸ ಎನ್ನುವಂತೆ ವಿವಿಧ ಎಲೆಗಳನ್ನು ಸಂಗ್ರಹಿಸಿ ಈ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು, ವಿಶೇಷವಾಗಿ ನಮ್ಮ ಉದಯ್ ಮತ್ತು ಬಸು ಬಹಳಷ್ಟು ತಮ್ಮ ಈ ವರ್ಷ ಅಭ್ಯಾಸ ಮುಗಿತು ಕೂಡ ನಿಂತವರು ಇದನ್ನು ಗಣಪತಿಯನ್ನು ಪೂರ್ತಿ ಮನಸಾರೆ ಅವರು ಮಾಡಿದಾರ. ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದ್ರಾಗ ಶ್ರಮಪಟ್ಟಾರ. ಈ ಇಳಕಲ್ಲಿನಲ್ಲೇ ಒಂದು ವಿಶೇಷವಾದಂಥ ಗಣಪತಿಯನ್ನು ಈ ವಿಜಯ ಚಿತ್ರಕಲಾ ಮಹಾವಿದ್ಯಾಲಯದ ಪ್ರಾಚಾರ್ಯರು ಮತ್ತು ವಿದ್ಯಾರ್ಥಿಗಳು ಮಾಡ್ಯಾರ ಅಂಥೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಬ್ರಾಂಡೆಡ್ ಕನ್ನಡಕದ ಶೋರೂಮ್ ಬೆನ್ ಫ್ರಾಂಕ್ಲಿನ್ ಈಗ ನಿಮ್ಮ ಇಳಕಲ್ ನಗರದಲ್ಲಿ. ಡಾಕ್ಟರ್ ಅಭಿಜಿತ್ ಗುರರಾಜ್ ಕಾಕಂಡ್ಕಿ ಅವರ ಸ್ಥಳಾಂತರಗೊಂಡು ನೂತನವಾಗಿ ಪ್ರಾರಂಭವಾಗಿರುವ ಲೀಲಾವತಿ ಹೆರಿಗೆ ಮತ್ತು ಕಣ್ಣಿನ ಆಸ್ಪತ್ರೆಯಲ್ಲಿ ಈ ಬೆನ್ ಫ್ರಾಂಕ್ಲಿನ್ ಕನ್ನಡಕದ ಶೋರೂಮ್ ಪ್ರಾರಂಭವಾಗಿದ್ದು, ವಿವಿಧ ಬ್ರ್ಯಾಂಡ್ಗಳ ಉತ್ತಮ ಗುಣಮಟ್ಟದ ಫ್ರೇಮ್ಲೆಸ್ ಕನ್ನಡಕಗಳು, ಸನ್ ಗ್ಲಾಸ್ಗಳು, ಎಲ್ಲ ತರಹದ ಗ್ಲಾಸ್ಗಳು, ಎಲ್ಲ ವಯಸ್ಕರಿಗೆ ಸೆಟ್ ಆಗುವ 106 ವಿಧದ ಫ್ರೇಮ್ಗಳು ನಮ್ಮಲ್ಲಿ ಲಭ್ಯ. ಕಣ್ಣಿನ ದೃಷ್ಟಿ ನಂಬರ್ ಇರುವ ಕನ್ನಡಕಗಳನ್ನು ಕೊಳ್ಳಲು ಬೇರೆಡೆ 1 ವಾರಗಟ್ಟಲೆ ಕಾಯಬೇಕು. ಆದರೆ ನಮ್ಮಲ್ಲಿ ಕೇವಲ 30 ನಿಮಿಷದಲ್ಲಿ ನಿಮ್ಮ ನಂಬರ್ ಗ್ಲಾಸನ್ನು ಅಲ್ಲೇ ತಯಾರಿಸಿ ಕೊಡಲಾಗುವುದು. ಕೆಲವು ಬ್ರ್ಯಾಂಡ್ಗಳ ಮೇಲೆ ವಿಶೇಷ ರಿಯಾಯಿತಿ ಇದ್ದು, ಹಿಂದೆ ಭೇಟಿ ನೀಡಿ. ಬೆನ್ ಫ್ರಾಂಕ್ಲಿನ್ ಕನ್ನಡಕದ ಶೋರೂಮ್ ಮಹೇಶ್ವರಿ ಚಿಕ್ಕಮಕ್ಕಳ ಆಸ್ಪತ್ರೆಯ ಹಿಂಭಾಗ, ಲೀಲಾವತಿ ಹೆರಿಗೆ ಮತ್ತು ಕಣ್ಣಿನ ಆಸ್ಪತ್ರೆ, ಜೋಶಿ ಗಲ್ಲಿ, ಇಳಕಲ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.